ಅಂತೂ ಒಟ್ಟಿನೊಳಗೆ ನೆಹರು ಪ್ರಧಾನಿಯಾದರು. ಪ್ರಧಾನಿಯಾದವ್ರು ಏನು ಮಾಡಿದರು, ಬ್ರಿಟಿಷರು ಏನು ಮಾಡಿದ್ರು ಅದೇ ತಂತ್ರ ಉಪಯೋಗಿಸಿದ್ರು ಈ ದೇಶದ ಮೇಲೆ. ಮುಸಲ್ಮಾನರನ್ನು ಯಾವಾಗ ಪಾಕಿಸ್ತಾನ ಮುಸಲ್ಮಾನರಿಗೆ ಅಂತ ಆಯ್ತಲ್ಲ, ಆಯಿತು, ಅವರಾಯಿತು. ಆದರೆ ಇಲ್ಲಿ ಉಳಿದವರು ಯಾರು ಪಾಕಿಸ್ತಾನ ಬೇಕು ಅಂತ ಬಹಳ ಜೋರಾಗಿ ಎಲ್ಲ ವಾದ ಎಲ್ಲ ಮಾಡ್ತಾ ಇದ್ರಲ್ಲ, ಅವ್ರು ಯಾರೂ ಆಮೇಲೆ ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಅವರು ಪಾಕಿಸ್ತಾನದಲ್ಲಿ ಇದ್ದವರು ಇವ್ರನ್ನ ಬಿಡಲಿಲ್ಲ. ನಾವು ಲೋಕಲ್ಲಾಗಿದ್ದೀವಿ, ಇವರೆಲ್ಲ ಬಂದು ತುಂಬ್ಕೊಂಡ್ಬಿಟ್ರೆ ನಮಗೆ ಅನುಕೂಲ ಹೋಗ್ಬಿಡುತ್ತೆ ಅಂತಂದ ಕೆಲಸ ಅವ್ರು ಇವ್ರನ್ನ ಬಿಡಲಿಲ್ಲ ಅದಕ್ಕೆಲ್ಲನೂ. ಸೊ ಇಲ್ಲೇ ಉಳ್ಕೊಂಡ್ರು ಇಲ್ಲಿ ಇವರು. ಆಮೇಲೆ ಗಾಂಧಿ ಯಾವಾಗಲೂ ಎಲ್ಲರೂ ನಾವು ಒಂದು ಸತ್ತು ಈಶ್ವರ ಅಲ್ಲ ತೇರೆ ನಮ್ಮ ಗಾಂಧಿ ಐಡಿಯಾಲಜಿ ಇದೆಯಲ್ಲ, ಅವರೂ ಹೋಗಬೇಡಿ ಅಂತ ಹೇಳಿದ್ರು. ಸರಿ, ಇಲ್ಲಿ ಉಳ್ಕೊಂಡ್ರು ಯಾರು, ಇಲ್ಲಿ ಮುಸಲ್ಮಾನರು ಉಳ್ಕೊಂಡ್ರಲ್ಲ. ಉಳ್ಕೊಂಡವರಲ್ಲಿ ನಾವು ಈ ದೇಶದಲ್ಲಿ ಉಳ್ಕೊಂಡಿದ್ದೀವಿ, ನಾವು ಈ ದೇಶಕ್ಕೆ ನಾವು ಲಾಯಲ್ ಆಗಿರಬೇಕು ಅಂತ ಅನ್ನೋದನ್ನು ಇವರಲ್ಲಿ ಎನ್ಕರೇಜ್ ಮಾಡಲಿಲ್ಲ. ಬ್ರಿಟಿಷರ ತಂತ್ರನೇ ನೆಹರು ಮಾಡಿದ್ರು. ಏನಂತಂದರೆ ನೋಡಿ, ಹಿಂದೂ ಮೆಜಾರಿಟಿ ಇದೆ, ಬ್ರೂಟ್ ಮೆಜಾರಿಟಿ ಅನ್ನೋರು ಅವರದ್ದು, ಬ್ರೂಟ್ ಮೆಜಾರಿಟಿ ಇದೆ ಹಿಂದೂಗಳದ್ದು. ಅವರೆಲ್ಲ ನಿಮ್ಮನ್ನು ತುಳಿದು ಬಿಡ್ತಾರೆ. ನಿಮ್ಮನ್ನು ಕಾಪಾಡಬೇಕಾದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ, ಆ ಕಾಂಗ್ರೆಸ್ ಪಕ್ಷದ ಅಧಿಪತಿ ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಿ ಮುಸಲ್ಮಾನರ ವೋಟನ್ನು ಕಂಪ್ಲೀಟ್ ತಮ್ಮದು ಮಾಡಿಕೊಂಡ್ರು. ಅನಂತರದೊಳಗೆ ಹಿಂದೂಗಳಿಗೆ ಜಾತಿ ಅಂತ ಒಡೆದ್ರು ಅವರಲ್ಲಿ. ಇದರಲ್ಲಿ ಮೇಲಿನ ಜಾತಿ ಕೆಳಗಿನ ಜಾತಿ, ಸಾವಿರಾರು ವರ್ಷದಿಂದ ವೇದದ ಕಾಲದಿಂದಲೂ ನಿಮ್ಮ ಜಾತಿ ಇದರೊಳಗೆಲ್ಲ ನಿಮ್ಮನ್ನೆಲ್ಲ ತುಳಿದು ಬಿಟ್ಟಿದ್ದಾರೆ. ಈ ಥರದಲ್ಲೂ ಅವರು ತುಳಿದು ಅಧಿಕಾರ ಕೈಲಿಟ್ಕೊಂಡ್ರು. ಇದನ್ನೇ ಹಿಸ್ಟ್ರಿ ಮಾಡಿದ್ರು. ಇದು ಏನಾಯಿತು, ಆ ತಂತ್ರನೇ ಇಲ್ಲಿ ಉಪಯೋಗಿಸಿದ್ರು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ. ಆವಾಗ ನೆಹರು ಏನೊಂದು ತಂತ್ರವನ್ನು ಮಾಡಿಟ್ರೋ, ಕಾಂಗ್ರೆಸ್ನವರು ಇವತ್ತು ಅದೇ ತಂತ್ರವನ್ನೇ ಮಾಡಿಟ್ಕೊಂಡಿದ್ದಾರೆ. ಮುಸಲ್ಮಾನರನ್ನು ಹೆದರಿಸೋದು, ಅವ್ರ ಓಟು ಸಾಲಿಡ್ಡಾಗಿ ತಮಗೆ ಬರಬೇಕು, ಆಮೇಲೆ ಜಾತಿ ಒಳಗೆ ಒಡೆಯೋದು. ನಾನು ಚಿಕ್ಕ ವಯಸ್ಸಿನೊಳಗೆ ನಾನು ಹುಟ್ಟಿದ 1931 ದೇಶಕ್ಕೆ ಸ್ವತಂತ್ರ ಬಂದಾಗ ನನಗೆ 16 ವರ್ಷ. ಅಷ್ಟೊತ್ತಿಗೆ ನನಗೆ ರಾಜಕೀಯದ ತಿಳುವಳಿಕೆ ಸಾಕಷ್ಟಿತ್ತು. ಆಗಲೇ ನಾನು ತುಂಬ ನ್ಯೂಸ್ ಪೇಪರ್ ಎಲ್ಲ ಓದೋದು ಇವೆಲ್ಲ ಮಾಡ್ತಾಯಿದ್ದೆ. ಯಾವುದಾದ್ರು ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಬ್ಬ ಎಲೆಕ್ಷನ್ನಿಗೆ ನಿಂತ್ಕೊಂಡ್ರೆ ಅದು ಯಾವ ಜಾತಿ ಪ್ರಿಡಾಮಿನೆಂಟ್ ಆಗಿದೆ ಅಲ್ಲಿ ಆ ಜಾತಿಯವರನ್ನೇ ನಿಲ್ಲಿಸಬೇಕು. ಇದು ಕಾಂಗ್ರೆಸ್ನವ್ರು ಮಾಡಿದ ಕೆಲಸ. ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಒಳಗೆ ಬಾಕಿಯವರು ಹೌದೌದು ನಾವೂ ಅದೇ ಜಾತಿಯವನ್ನೇ ಹುಡುಕಬೇಕು, ಇಲ್ಲದೆ ಹೋದ್ರೆ ನಾವು ಗೆಲ್ಲಲ್ಲ. ಬಾಕಿಯವರು ಇದನ್ನೇ ಅಡಾಪ್ಟ್ ಮಾಡ್ಕೊಂಡು ಬಂದರು. ಇದರಲ್ಲಿ ಈ ಜಾತೀಯತೆಯನ್ನು ಹುಟ್ಟಿಸಿದವರೇ ಬ್ರಿಟಿಷರು ಹುಟ್ಟಿಸಿದ್ರು, ನೆಹರು ಅಡಾಪ್ಟ್ ಮಾಡಿದ್ರು, ಕಾಂಗ್ರೆಸ್ನವ್ರು ಅದನ್ನು ಪರಿಪಾಲಿಸ್ಕೊಂಡು ಇವತ್ತು ಬರ್ತಾಯಿದ್ದಾರೆ. ಬೇರೆ ಪಕ್ಷಗಳಿಗೂ ಇದನ್ನು ಮಾಡದೆ ಹೋದ್ರೆ ಗತಿ ಇಲ್ಲ. ಬೇರೆ ಪಕ್ಷದವರು ಇವಾಗ ಇದನ್ನೇ ಮಾಡ್ತಾಯಿದ್ದಾರೆ. ದೇಶ ಹೊಡಿತಾ ಇರೋರು ಯಾರು? ಇದು ನಮ್ಮ ರಾಜಕೀಯ. ಇಲ್ಲಿ ಇನ್ನೊಂದು ಏನಾಯಿತು ಅಂತಂದರೆ, ಈ ನೆಹರು ತಮ್ಮ ಡೈನಾಸ್ಟಿನ ಬಿಗಿ ಮಾಡ್ಕೊಂಡು ಬಂದರು. ನೆಹರೂನ ಟೀಕೆ ಮಾಡಿದವರು ಯಾರೂ ರಾಜಕೀಯದೊಳಗೆ ಕಾಂಗ್ರೆಸ್ ಪಕ್ಷದ ರಾಜಕೀಯದೊಳಗೆ ಉಳಿಯೋಕ್ಕೆ ಸಾಧ್ಯನೇ ಇರಲಿಲ್ಲ. ಆಗಿನ ಇದರೊಳಗೆ ಈ ನ್ಯೂಸ್ ಪೇಪರ್ನವ್ರಿಗೆಲ್ಲನೂ ಇದೆಲ್ಲ ನೆಹರೂನೇ ನ್ಯೂಸ್ ಪೇಪರ್ನ ಬಹಳ ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ರು ನೆಹರು. ಅವಾಗೆಲ್ಲ ಏನು ಅಂದರೆ, ನೆಹರು ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಯಾರು ಮಾತಾಡ್ತಾರೆ, ನೆಹರು ಅಷ್ಟು ಸುಂದರವಾಗಿ ಯಾರಿದ್ದಾರೆ, ಏಕೆಂದರೆ ಅವ್ರು ಕೆಂಪಗಿದ್ದರು, ಕಾಶ್ಮೀರಿ. ಈ ನ್ಯೂಸ್ ಪೇಪರೆಲ್ಲ ಹೀಗೇ ಬರೀತಾಯಿದ್ರು ಇದರಲ್ಲೆಲ್ಲನೂ. ಆವಾಗ ದೇಶಕ್ಕೆ ಸ್ವತಂತ್ರ ಬಂದ ತಕ್ಷಣ ನೆಹರು ಒಂದು ಕೆಲಸ ಮಾಡಿದ್ರು. ಈ ಸಿನಿಮಾಗಳಲ್ಲಿ ಇದು ನ್ಯೂಸ್ ರೀಲ್ ಅಂತ ಒಂದನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಅಂದರೆ ಗೌರ್ಮೆಂಟ್ನವರು ಸರ್ಕಾರದಕ್ಕೆ ಸಂಬಂಧಪಟ್ಟದ ನ್ಯೂಸನ್ನು ಅವರು ಶೂಟ್ ಮಾಡಿಸೋದು. ಸುಮಾರು 10 ನಿಮಿಷ ಅಥವಾ 15 ನಿಮಿಷ ಇರೋದು ಆ ನ್ಯೂಸ್ ರೀಲಲ್ಲಿ. ಆ 10-15 ನಿಮಿಷದೊಳಗೆ ಇದ್ದದ್ದೇನು ಅಂತಂದರೆ, ನೆಹರು ವಿಮಾನದಿಂದ ಆ ಊರಿನಲ್ಲಿ ಜೈಪುರಕ್ಕೆ ಬಂದರು, ಅಲ್ಲಿಂದ ಇಲ್ಲಿ ಇಳಿದ್ರು, ಮತ್ತು ಇವರೆಲ್ಲ ಬಂದರು, ಆ ಮಕ್ಕಳೆಲ್ಲ ಬಂದದ್ದ ಕೆಲಸ ಚಾಚಾ ನೆಹರು ಅಂತ ಇದೆಲ್ಲ ಹೇಳೋದು. ಆಮೇಲೆ ಇವರು ಕೆಂಪು ಗುಲಾಬಿ ಇದನ್ನು ಮಾಡೋದು, ಕೈಯಿಂದ ತಮಗೆ ಹಾಕಿದ ಹಾರವನ್ನು ತೆಗೆದುಬಿಟ್ಟು ಅಲ್ಲಿರುವಂಥ ಒಂದು ಪುಟ್ಟ ಮಗುಗೆ ಹಾಕಿಬಿಡೋದು, ಅದನ್ನು ಎತ್ಕೊಂಬಿಡೋದು. ಇದನ್ನೆಲ್ಲ ಮಾಡೋದು
ಬರೀ ಇದನ್ನೇ ತಮ್ಮ ಸೆಲ್ಫ್ ಅಗ್ರ್ಯಾಂಡೈಸ್ಮೆಂಟ್ ಅಂತ ಹೇಳ್ತಾರಲ್ಲ, ಇದನ್ನೇ ಮಾಡ್ತಾಯಿದ್ರು ಅವರು. ನಾನು ಅವಾಗ ತುಂಬ ಸಿನಿಮಾ ನೋಡ್ತಾ ಇದ್ದೆ. ವಾರಕ್ಕೊಂದೊಂದು ಸರಿ ಹೊಸ ನ್ಯೂಸ್ ರೀಲನ್ನು ಗೌರ್ಮೆಂಟ್ನವ್ರು ಸಪ್ಲೈ ಮಾಡೋರು. ಪ್ರತಿ ನ್ಯೂಸ್ ಇದರೊಳಗೂ ಸಿನಿಮಾದವರು ಕೂಡ ಪ್ರತಿಯೊಂದು ಶೋ, ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, ಎಲ್ಲತ್ರೊಳಗೂ ಮೊದಲು ನ್ಯೂಸ್ ರೀಲ್ ಹಾಕಲೇಬೇಕು. ಹಾಕದೆ ಹೋದರೆ ಅವನಿಗೆ ಲೈಸೆನ್ಸ್ ಕಿತ್ತಾಕ್ಬಿಡೋರು. ಅದೆಲ್ಲ ಈ ಥರದಲ್ಲಿ ಮಾಡಿಬಿಟ್ರು. ಎಲ್ಲೆಲ್ಲೂ ಅವರದ್ದೇನೆ. ಈ ಹಳೆ ತಲೆಗಳು ಇದ್ರಲ್ಲ, ಒಬ್ಬೊಬ್ಬರಾಗ ಅವ್ರನ್ನೆಲ್ಲನೂ ಎಲಿಮಿನೇಟ್ ಮಾಡಿ ಹಾಕ್ಬಿಟ್ರು ಅದ್ರಾಗೆ. ಇದು ಇನ್ನೊಂದೇನಂತಂದರೆ, ನೆಹರು ಬೇಸಿಕಲಿ ಕಮ್ಯುನಿಸ್ಟ್ ಮೈಂಡು. ಅವರು ನೆಹರು ಏನೇನು ಪುಸ್ತಕಗಳನ್ನು ಬರೆದಿದ್ದಾರಲ್ಲ, ಅದರಲ್ಲಿ ಮುಚ್ಚುಮರೆ ಏನು ಅವರು ಇಟ್ಕೊಂಡಿರಲಿಲ್ಲ. ಅವರು ಕಮ್ಯುನಿಸ್ಟ್ ಮೈಂಡು, ಆಮೇಲೆ ರಷ್ಯಾದೊಳಗೆ ಲೆನಿನ್ನು ಮತ್ತು ಸ್ಟಾಲಿನ್ನು ಅವರು ಏನೇನು ಮಾಡಿದರು. 80 ಲಕ್ಷ ಜನವನ್ನು ಕೊಂದಿದ್ದಾರೆ ಅವರು ಕಮ್ಯುನಿಸ್ಟರು. ಇವನು ಹಿಟ್ಲರ್ ಏನು ಮಾಡ್ದ ಅದಕ್ಕಿಂತ ಹೆಚ್ಚು ಇದನ್ನು ಜನಗಳನ್ನು ಕೊಂದಿದ್ದಾರೆ ಕಮ್ಯುನಿಸ್ಟರು. ಅದೆಲ್ಲ ವೆಸ್ಟರ್ನ್ ಕಂಟ್ರೀಸ್ಗೆಲ್ಲ ಗೊತ್ತಿತ್ತು. ಆದರೆ ನೆಹರುಗೆ ಅವ್ಯಾವುದೂ ಮುಖ್ಯ ಆಗಿರಲಿಲ್ಲ ಅವರು. ಯಾಕೆಂದರೆ ಒಂದು ಸಲ ಐಡಿಯಾಲಜಿ ತಲೆಗೆ ಹೋಗ್ಬಿಡ್ತು ಅಂತಂದರೆ ಬದಲಾವಣೆ ಮಾಡೋಕ್ಕೆ ಆಗಲ್ಲ. ನೆಹರು ಕಮ್ಯುನಿಸ್ಟ್ ಆಗಿದ್ದದ್ದು ಕೆಲಸ. ನಮ್ಮ ದೇಶಕ್ಕೆ ಆ ಕಮ್ಯುನಿಸ್ಟ್ ಎಕಾನಮಿನೇ ತಂದು ಬಿಡುತ್ತೀವಿ ನಾವು ಹಾಗೆ ಅಂತ ಅದು ಬೇರೆ ಹೊರಟುಬಿಟ್ರು ಅವರು.